Cafe. Brahmins Cafe. ಆ ಶಾಂತನ್ಗೂ ಒಬ್ಳು ರಾಕ್ಷಸಿ ಅತ್ತೆ ಇದ್ದಿದ್ರೆ ಗೊತ್ತಾಗ್ತಿತ್ತು. ನೋಡಮ್ಮ, ನಿನ್ ಸಪೋರ್ಟಿಗೆ ನಾವೆಲ್ಲ ಬಂದಿದ್ದೀವಿ. ಇನ್ಮೇಲೆ ಇವ್ರ ಆಟ ಎಲ್ಲ ನಡೆಯಲ್ಲ. ನೀವೆಲ್ಲ ಯಾರು? ನಿಮ್ಮಲ್ಲಿ ಯಾರೊಬ್ರು ನನಗೆ ಪರಿಚಯ ಇಲ್ಲ. ನಿಮ್ಮನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ ಯಾರು? ಅಯ್ಯೋ ರಾಮ್ನೆ, ಯಾರು ಯಾಕಮ್ಮ ಹೇಳ್ಬೇಕು? ನಿನ್ ಕಷ್ಟ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀವಿ. ಹೆದರ್ಕೋಬೇಡಮ್ಮ, ಇಂಥವ್ರನ್ನೆಲ್ಲ ಬಗ್ ಬಡಿಯಕ್ಕೆ ನಾವಿರೋದು. ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀನಿ, ಇದು ನನ್ನ ವೈಯಕ್ತಿಕ ಸಮಸ್ಯೆ, ನನ್ನ ಕುಟುಂಬದ ಸಮಸ್ಯೆ. ನಿಮ್ಮನ್ನು ಯಾರು ನಾನು ಇಲ್ಲಿಗೆ ಬನ್ನಿ ಅಂತ ಕರೆದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಂಗಲ್ಲಮ್ಮ, ರೇ ಹೇಳದ್ ಕೇಳಿಸ್ಲಿಲ್ವಾ? ಹೊರಡ್ರಿ ಇಲ್ಲಿಂದ. ಇದನ್ನೇ ದೌರ್ಜನ್ಯ ಅನ್ನೋದು. ನೀನ್ ಸುಮ್ಗಿರಪ್ಪ, ಅವಳು ಮಾತಾಡ್ಲಿ. ಇವ್ರು ಯಾರು ನನ್ನನ್ನು ಶೋಷಣೆ ಮಾಡ್ತಿಲ್ಲ. ಮದ್ವೆಗೆ ಮುಂಚೆಯಿಂದನೂ ನಾವೆರಡೂ ಕುಟುಂಬದವರು ಚೆನ್ನಾಗೇ ಇದ್ದೀವಿ, ಈಗಲೂ ಚೆನ್ನಾಗೇ ಇದ್ದೀವಿ. ಆಗಿದ್ಮೇಲೆ ನಿಮ್ಮ ಅತ್ತೆ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟೆ? ಯಾರೋ ಕಿಡಿಗೇಡಿಗಳು ನಮ್ಮ ಮಧ್ಯೆ ತಂದಿಡೋಕೆ ನನ್ನ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಸದ್ಯದಲ್ಲೇ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವ್ರನ್ನ ತಂದು ನಿಮ್ಮ ಮುಂದೆನೆ ನಿಲ್ಲಿಸ್ತೀವಿ. ಈಗ ನಾವು ಸ್ಟೇಷನಿಂದನೇ ಬರ್ತಾ ಇದ್ದೀವಿ. ಕರುಣಾ ಕಂಪ್ಲೇಂಟ್ ಕೊಡದೇ ಇದ್ರು ಅವ್ರ ಕೈ ಕಾಲು ಹಿಡಿದು ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದಾಳೆ. ಹಾಗಾದ್ರೆ ನಿಮ್ಮ ಅತ್ತೆ ಎಲ್ಲಿ? ಅವ್ರನ್ನ ನಮ್ಮ ತಂದೆ ಹೋಗಿ ಕರ್ಕೊಂಡು ಬರ್ತಾರೆ. ಏನಮ್ಮ, ಕಂಪ್ಲೇಂಟ್ ಏನಾದ್ರು ವಾಪಸ್ ತಗೋ ಅಂತ ಇವ್ರೇನಾದ್ರೂ ಒತ್ತಡ ಆಗ್ತಾ ಇದ್ದಾರಾ? ಇಲ್ಲ ಇಲ್ಲ ಇಲ್ಲ, ನೋಡಿ, ನನ್ನ ಸಹನೆಗೂ ಒಂದು ಮಿತಿ ಇದೆ. ಇಲ್ಲೇ ಇರೋ ಪ್ರಶ್ನೆಗಳನ್ನ ಕೇಳ್ತಾ ನೀವು ಇಲ್ಲೇ ಇದ್ದು ನಮ್ಮ ನೆಮ್ಮದಿನ ಎಲ್ಲ ಹಾಳು ಮಾಡ್ತಾ ಇದ್ರೆ ಈಗಲೇ ಪೊಲೀಸರನ್ನ ಕರೆಸಿ ನೀವು ಎಲ್ಲರ ಮೇಲೂ ಆ್ಯಕ್ಷನ್ ತಗೋಬೇಕಾಗತ್ತೆ. ಕೈ ಮುಗ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೊರಟೋಗಿ. ಮುಂದೆ ಆಗೋ ಅನಾಹುತಕ್ಕೆ ನೀವು ಯಾರು ಕಾರಣರಾಗಬೇಡಿ. ಬನ್ರಿ, ನಡಿ ಹೋಗೋಣ. ಏನೋ ನಾವು ನ್ಯಾಯ ಮಾಡೋಣ ಅಂತ ಬಂದ್ರೆ ನಡಿ ಹೋಗೋಣ. ಬಂದ್ಬಿಟ್ರು ಬೆಂದ ಮನೆ ಜಂತಿ ಎಣ್ಸೋಕೆ. ನಾವೆಲ್ಲರೂ ಬ್ರಾಹ್ಮಣರ ಸಂಘದವರಮ್ಮ. ಮುಂದಿನ ತಿಂಗಳು ಒಂದು ಕಾರ್ಯಕ್ರಮ ಇದೆ, ಪಂಡಿತ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಬಂದ್ವಿ. ತಪ್ಪು ತಿಳ್ಕೊಬೇಡ. ಒಳ್ಳೇದಾಗಿ ವೈಭವ್ ಕರ್ಕೊಂಡು ಹೋಗಪ್ಪ. ಪಂಡಿತ್ರೆ, ನೀವು ಹೇಳಿದ ಯಾವ ಲಕ್ಷಣಗಳು ಆ ಹುಡುಗಲಿ ಕಾಣಲ್ವಲ್ರಿ? ಅದೇನು ನಯ, ಏನು ವಿನಯ, ಎಂಥ ಸಂಸ್ಕಾರ! ಹುಡುಕಿದ್ರು ನಮ್ಮ ಹುಡುಗಿಯರಲ್ಲಿ ಈ ಗುಣಗಳು ಯಾವತ್ತೂ ಕಾಣಲ್ಲ. ಇವಳು ಒಳ್ಳೆಯವಳಾಗಿರೋ ಹೊತ್ತಿಗೆ ನಿಮ್ಮ ಹೆಂಡತಿನ ಬಿಡಿಸ್ಕೊಂಬರೋಕೆ ಹೋಗಿದ್ದಾಳೆ ಪಂಡಿತ್ರೆ. ಇಲ್ಲಾಂದ್ರೆ ನಿಮ್ಮನ್ನು ಸೇರಿಸಿ ಇಡೀ ಕುಟುಂಬನ ಜೈಲ್ ಪಾಲ್ ಮಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ. ಈ ಕೀಳು ಜಾತಿಯವರೆಲ್ಲ ಕೆಟ್ಟವರು ಅನ್ನೋದನ್ನ ಮೊದಲು ಮನಸ್ಸಿಂದ ಕಿತ್ತಾಕ್ಬಿಡಿ. ಮೊದಲೇ ನಮ್ಮಲ್ಲಿ ಹೆಣ್ಣುಗಳು ಕೊರತೆ. ವರ್ಣಿಗೆ 40-50 ವರ್ಷ ಆದರೆ ಹೆಣ್ಣುಗಳು ಸಿಕ್ಕೋಲ್ಲ. ಅಂಥದ್ರಲ್ಲಿ ನಿಮ್ಮ ಅದೃಷ್ಟ ಇಂಥ ಹುಡುಗಿ ಸಿಕ್ಕಿರೋದು. ಇವತ್ತು ನಮ್ಮ ಮುಂದೆ ಅಂತರ್ಜಾತಿ ವಿವಾಹವಾದ ಎಷ್ಟೋ ಜೋಡಿಗಳು ಅದ್ಭುತವಾಗಿ ಬಾಳಿ ಬದುಕ್ತಾ ಇಲ್ವಾ? ಹೊಂದ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡಿ. ತೀರಾ ಆಗೋದೇ ಇಲ್ಲ ಅಂತಂದರೆ ಬೇರೆ ಹೋಗೋದೋ ಏನು ಮಾಡೋದು ಅಂತ ಯೋಚನೆ ಮಾಡಿ. ಧರ್ಮದ ವಿಚಾರ ಅಂತ ನಾವು ಬಂದ್ವಿ, ಆದರೆ ಇದು ಧರ್ಮದ ವಿಚಾರ ಅಲ್ಲವೇ ಅಲ್ಲ. ನಿಮ್ಮ ಸಂಸಾರದ ವಿಷಯ ಸ್ವಾಮಿ, ಧರ್ಮಕ್ಕೂ ಅದಕ್ಕೂ ಎಳಿಬೇಡಿ. ಅಚ್ಚುತ್ ಭಟ್ರೆ, ಮೊಟ್ಟೆ ಬೀಳೋದು ಸ್ವಲ್ಪ ತಪ್ಪು. ನಡೀರಿ, ಮನೆ ಹೋಗಿ ಸ್ನಾನ ಮಾಡಿ ನಡೀರಿ. ಸ್ವಾಮಿ ಪಂಡಿತ್ರೆ, ಇಂಥ ವಿಷಯಗಳಿಗೆ ನಮ್ಮನ್ನು ಕರೀಲೇಬೇಡಿ.
ನಿಮ್ಮ ಮನೆಯವ್ರಿಗೆ ಹಠ ಜಾಸ್ತಿ. ನೀವು ತಿಳಿದವರು, ಅವ್ರನ್ನ ಎಜುಕೇಟ್ ಮಾಡಬೇಕು ಸರ್. ಮನೆಗೊಬ್ಳು ಸೊಸೆ ಅಂತ ಬಂದಮೇಲೆ ಅವಳು ಯಾವುದೇ ಜಾತಿ ಆಗಿರಲಿ, ನೀವು ಒಪ್ಪಿದ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ, ಅವಳು ನಿಮ್ಮ ಸೊಸೆ. ಓಕೆ, ನೀವು ಅವಳನ್ನ ಮನೆ ಒಳಗೆ ಬಿಟ್ಕೊಂಡಿದ್ದೀರಾ. ಮನೆ ಒಳಗೆ ಬಂದಮೇಲೆ ಆಕೆಗೆ ಬೇಕಾದ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕಾದ್ದು ನಿಮ್ಮ ಕರ್ತವ್ಯ, ನಿಮ್ಮ ಧರ್ಮ ಸರ್. ನಿಮ್ಮ ಸೊಸೆ ಬಂದು ಕಂಪ್ಲೇಂಟ್ ವಾಪಸ್ ತಗೊತೀನಿ ಅಂತ ಹತ್ತು ಕರೆದು ಮಾಡಿದ್ರು. ಅವಳ ಮಾತಲ್ಲಿ ನನಗೆ ಯಾವ ಕಪಟನೂ ಕಾಣಲಿಲ್ಲ ಸರ್. ಸರ್, ನಿಮ್ಮಗಳ ಮೇಲೆ ಅಪಾರವಾದ ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ ಸರ್. ಅಂಥ ಹುಡುಗಿಗೆ ನೀವು ಅನ್ಯಾಯ ಮಾಡಬಾರ್ದು. ಆಯಿತು ಮೇಡಮ್, ಇನ್ಮೇಲೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಆಚಾರ ವಿಚಾರ ಸಂಪ್ರದಾಯಗಳನ್ನ ನಾನು ಪ್ರಶ್ನೆ ಮಾಡೋದಿಲ್ಲ. ಆಚರಣೆ ಮಾಡಿ ಸರ್, ಆದರೆ ಬರೀ ಇಷ್ಟಕ್ಕೋಸ್ಕರ ಮನುಷ್ಯ ತನ್ನ ಅತ್ಯಮೂಲ್ಯವಾದ ಸಂಬಂಧಗಳನ್ನ ಕಳ್ಕೋಬಾರ್ದು. ಇದೇನಾ ಸರ್ ನಮ್ಮ ಆಚಾರ? ಇದೇನಾ ನಮ್ಮ ಸಂಸ್ಕೃತಿ? ಇದೇನಾ ನಮ್ಮ ಸಂಪ್ರದಾಯ? ಇಂಥ ಪ್ರಶ್ನೆ ಬರಲ್ವಾ? ನೀವೇ ಹೇಳಿ, ಬರಲ್ವಾ ಹೇಳಿ ಸರ್. ಸಂಬಂಧಗಳಿಗೆ ಜಾತಿ ಬಣ್ಣ ಬಳಿದು ಯಾಕೆ ದೂರ ಮಾಡ್ಕೋತಿದ್ದೀರಾ? ನಿಮ್ಮ ಭಾಷೆಲೇ ಹೇಳ್ತೀನಿ. ಹೇಗೆ ಒಂದು ಉದ್ಧರಣೆ ನೀರು ಮನುಷ್ಯನ ಜೀವ ಉಳಿಸುತ್ತೋ, ಹಾಗೆ ಒಂದು ಹನಿ ರಕ್ತ ಮನುಷ್ಯನ ಜೀವ ಉಳಿಸುತ್ತಲ್ವ ಸರ್? ಇದೆರಡೂ ಮೂಲನ ನಾವು ಕೇಳ್ತೀವಾ? ಕೂಡು ಕುಟುಂಬಗಳ ಕಲ್ಪನೆನೇ ನಾವಿವತ್ತು ಮರೆಯೋ ಸ್ಥಿತಿನಲ್ಲಿದ್ದೀವಿ. ಅತ್ತೆ ಮಾವನ ಸೇವೆ ಮಾಡಿಕೊಂಡು ಗಂಡನ ಮನೇಲೇ ಇರ್ತೀನಿ ಅನ್ನೋ ಹೆಣ್ಣುಮಕ್ಕಳು ಇವತ್ತು ಹುಡುಕಿದ್ರು ಎಷ್ಟು ಜನ ಸಿಗ್ಬೋದು ಸರ್? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ ಸರ್? ಕರ್ಕೊಂಡೋಗಿ ನಿಮ್ಮ ಆಕೆನ. ತುಂಬಾ ಸ್ವಾಭಿಮಾನದ ಹೆಂಗಸು. ನಾವೇ ಇಲ್ಲಿ ಬಿಡ್ತಾ ಇದ್ದೀವಿ, ಇಲ್ಲಿಂದ ಹೊರಡಿ ಅಂತ ಹೇಳಿದ್ರು. ಇಲ್ಲ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅದೇಗಾಗುತ್ತೆ ಸರ್? ಕಾನೂನು ಇದಕ್ಕೆ ಒಪ್ಪುತ್ತಾ? ನೀವು ಒಂದೇ ಒಂದು ನಿಮಿಷ ತಡವಾಗಿ ಬಂದಿದ್ದಿದ್ರು ನಾವೇ ಏಕೆನಾ ಜೀಪಲ್ಲಿ ಕೂರಿಸ್ಕೊಂಡು ಬಂದು ನಿಮ್ಮ ಮನೆಗೆ ಬಿಡ್ತಾ ಇದ್ವಿ. ಒಂದು ನಿಮಿಷ ಸರ್. ಈಕೆನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಇನ್ನು ಮುಂದೆ ಹೀಗಾಗಲ್ಲ ಅಂತ ನಿಮ್ಮ ಶ್ರೀಮತಿಯವರು ಬರೆದು ಕೊಡಬೇಕು. ನನಗೆ ಗೊತ್ತು ಸರ್, ಇವರು ಬರೆದು ಕೊಡಲ್ಲ ಅಂತ. ಪರವಾಗಿಲ್ಲ, ಈಕೆ ಪರವಾಗಿ ನೀವು ಬರೆದು ಕೊಡಿ. ಕಾನೂನು ಸರ್.
ನಾನು ಬರಲ್ಲ ರೀ. ನಾನೇನಾದರೂ ಇವಾಗ ಬಂದರೆ ಜೀವನ ಪೂರ್ತಿ ಅವಳು ಹಂಗಲ್ಲೇ ಬದುಕೋ ಥರ ಆಗುತ್ತೆ. ನಾನು ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳ್ದೇ ಇದ್ದಿದ್ರೆ ನೀನು ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗಾಗ್ತಿತ್ತು. ನಾನು ನಿನಗೆ ಜೀವದಾನ ಮಾಡಿದ್ದೀನಿ ಅಂತ ನನಗೆ ಹೆಜ್ಜೆ ಹೆಜ್ಜೆಗೂ ಅಡಗಿಸ್ತಾಳೆ ಅವಳು. ಅವಳು ಕೊಟ್ಟಿರೋ ಭಿಕ್ಷೆಯಲ್ಲಿ ಬದುಕಕ್ಕೆ ನನಗಿಷ್ಟ ಇಲ್ಲ. ಶಾಂತ, ಹುಚ್ಚುಚ್ಚಾಗಿ ಮಾತಾಡಬೇಡ, ಅರ್ಥ ಮಾಡ್ಕೋ. ಈಗಾಗಲೇ ಮಹಿಳಾ ಸಂಘದವರು ಮನೆ ಮುಂದೆ ಬಂದು ನನಗೆ ನಿನಗೆ ಧಿಕ್ಕಾರಕ್ಕೋಗಿ ಛೀಮಾರಿ ಹಾಕೋಗಿದ್ದಾರೆ. ಬ್ರಾಹ್ಮಣ ಸಂಘದವ್ರನ್ನ ಸಹಾಯಕ್ಕೆ ಅಂತ ಕರೆದ್ರೆ ಅವರು ಮನೆಗೆ ಬಂದು ಪರಿಸ್ಥಿತಿಯನ್ನ ನೋಡಿ ಮುಖ ತುಂಬ ಊದು ಹೋದ್ರು. ದಯವಿಟ್ಟು ಶಾಂತ, ಹಠ ಮಾಡಬೇಡ, ಬಾ ಹೋಗೋಣ. ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ಇದು ಬೇರೆ ಬೇರೆ ರೂಪ ತಗೊಳುತ್ತೆ. ದಯವಿಟ್ಟು ಹಠ ಮಾಡಬೇಡ, ಬಾ ಹೋಗೋಣ. ಪುಣ್ಯಕ್ಕೆ ಟಿವಿಲಿ ಪತ್ರಿಕೆಯಲ್ಲಿ ಇನ್ನೂ ನಮ್ಮ ಸುದ್ದಿ ಬಂದಿಲ್ಲ. ಅದು ಬರೋದಕ್ಕೂ ಮುಂಚೆ ನಾವು ಎಚ್ಚೆತ್ಕೊಳ್ಳದೆ ಹೋದ್ರೆ ನಾವು ಬದುಕಿದ್ದು ಸತ್ತ ಹಾಗೆ. ಅವಳು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ನಿನ್ನನ್ನು ಕರ್ಕೊಂಡು ಹೋಗ್ತಿರೋದು ನಾನು. ಅರ್ಥ ಮಾಡ್ಕೋ. ಭಾಷಾ ಅಂತ ಹೋಗೋಣ. ಜಯಲಕ್ಷ್ಮಿ, ವೈಷ್ಣವಿ, ಸ್ವಲ್ಪ ಹೊತ್ತು ಅವಳ ಪಾಡ್ಗಳನ್ನ ಬಿಟ್ಬಿಡಿ. ಅವಳನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ಅವಳ ಮನಸ್ಥಿತಿ ಸರಿ ಇಲ್ಲ. ಅವಳ ಮನಸ್ಸು ಸರಿ ಹೋಗಿ ಅವಳು ರೂಮಿಂದ ಆಚೆ ಬಂದ ಮೇಲೂ ಅವಳನ್ನ 108 ಪ್ರಶ್ನೆ ಕೇಳೋದು, ಅವಳು ಮುಂದೆ ಹತ್ತು ಕರೆದು ಮಾಡೋದು, ಇದು ಯಾವುದನ್ನು ಮಾಡಬೇಡಿ. ಯಾವುದಕ್ಕೂ ಅವಳು ಬಲವಂತ ಮಾಡಬೇಡಿ. ಹಸುವಾದ್ರೆ ಅವಳೇ ಊಟ ಮಾಡ್ತಾಳೆ. ಅದು ಬಿಟ್ಟು ನಿನ್ನೆಯಿಂದ ಏನು ತಿಂದಿಲ್ಲ, ಹಸ್ಕೊಂಡಿದ್ಯಾ, ಅದು ತಿನ್ನು ಇದು ತಿನ್ನು ಅಂತ ಬಲವಂತ ಮಾಡಿ ಇವಳು ಹೋಗೋದು ಅವಳು ಹೋಗೋದು ಎಲ್ಲ ಮಾಡಬೇಡಿ. ವೈಶು, ಮುಖ್ಯವಾಗಿ ನಿನಗೆ ಹೇಳ್ತಿರೋದು ಅರ್ಥ ಆಯ್ತಾ? ತಲೆಗೆ ಹೋಯ್ತಾ? ಅವಳಲ್ಲಿ ಸೌಂದರ್ಯ, ಅವಳಿಗೂ ವಿಷಯ ತಿಳಿಸ್ಬಿಡಿ. ಆಯ್ತಪ್ಪ, ಅವಳಿಗೂ ಹೇಳ್ತೀನಿ. ನಿನ್ನೆ ಆಗಿದ್ದನ್ನ ಎಲ್ಲರೂ ಮರೆತು ಬಿಡಬೇಕು. ನಡೀರಿ. ಅಪ್ಪ ಹೇಳಿದ್ದು ಸರಿ, ಸ್ವಲ್ಪ ಹೊತ್ತು ಅಮ್ಮನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡೋಣ. ಬಾ.
ಅಜ್ಜಿ, ವೈಭವ್ ಶಾಂತಮ್ಮನ ಮಗ ಅಲ್ವೇ ಅಲ್ಲ ಅನ್ನೋ ಸತ್ಯನ ಈ ಮನೇಲಿ ಯಾರಿಗೂ ಗೊತ್ತಾಗಕ್ಕೆ ನಾನು ಬಿಡೋದೇ ಇಲ್ಲ. ಇವ್ರಗಳ ಮಧ್ಯೆ ಉರಿಯೋ ಬೆಂಕಿಯಲ್ಲಿ ನಾವು ಚಳಿ ಕಾಯಿಸ್ಕೋಬೇಕಜ್ಜಿ. ನಾನು ಇಷ್ಟು ವರ್ಷ ಎತ್ತಿ ಆಡ್ಸಿದ ಮಗು ವೈಭವ್ ಶಾಂತ ಹೆತ್ತು ಮಗ ಅಲ್ವಾ? ಶಾಂತ ಗಂಡ್ ಮಗುನ ಹೆತ್ತೇ ಇಲ್ವಾ? ಯಾಕೆ ಹೀಗೆ? ಎಲ್ಲಿ ಏನ್ ತಪ್ಪಾಯ್ತು? ವೈಭವ್ ಶಾಂತನ್ ಮಗ ಅಲ್ಲ ಅಂದ್ಮೇಲೆ ಶಾಂತ ಹೆತ್ ಮಗು ಏನಾಯ್ತು? ಈ ಸೌಂದರ್ಯ ಮತ್ತೆ ವಸಂತ ಸೇರಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ? ಅತ್ತೆ, ಬನ್ನಿ ಅತ್ತೆ. ಬನ್ನಿ ಅತ್ತೆ. ಕರ್ಣ, ಅತ್ತೆ ಅತ್ತೆ ಯಾಕೆ ಕಳ್ತಾ ಇದ್ದೀರಾ? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನೀರು ಕೊಡಿ ಅತ್ತೆ, ಅಲ್ಬಿಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ, ಕೂತ್ಕೊಂಡ್ಬನ್ನಿ, ಕೂತ್ಕೊಳ್ಳಿ, ಮೊದಲು ಕೂತ್ಕೊಳ್ಳಿ. ನೀರು ಕೊಡಿ, ಕುಡಿಯಿರಿ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಎಮೋಷನ್ಸು, ಫೀಲಿಂಗ್ಸು ನನಗೆ ಅರ್ಥ ಆಗುತ್ತೆ.